ರಾಮನಗರಿ ಅಯೋಧ್ಯೆಯಲ್ಲಿ ರಾಮದೇವರ ದೇವಸ್ಥಾನದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಯಾವ ರೀತಿಯ ಸಿದ್ಧತೆ ಇದೆ, ಯಾವ ರೀತಿಯ ಭದ್ರತೆ ಇದೆ, ಜೊತೆಗೆ ಏನೆಲ್ಲ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ, ಅಯೋಧ್ಯೆ ನಗರಿ ಹೇಗೆ ಸಿದ್ಧವಾಗಿದೆ, ಎಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡೋದಕ್ಕೆ ನನ್ನ ಮೂವರು ಸಹೋದ್ಯೋಗಿಗಳು ನೇರವಾಗಿ ಅಯೋಧ್ಯೆಯಿಂದ ಲೈವಿಗೆ ಸಿಗ್ತಾ ಇದ್ದಾರೆ. ಅರುಣ್ ಬಡ್ಗೇರ್ ಜೊತೆಗೆ ಅರವಿಂದ್ ಜೊತೆಗೆ ಶಬ್ಬೀರ್ ಮೂವರನ್ನು ಕೂಡ ನಾನು ಎಟ್ ಎ ಟೈಮಲ್ಲಿ ಲೈವಿಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಅರುಣ್ ಸರ್ ಮಾತಾಡಿಸ್ತಾ ಹೋಗ್ತೀನಿ. ಅರುಣ್ ಸರ್, ಇಷ್ಟು ದಿನ ದೂರದಿಂದ ನೀವು ಅಯೋಧ್ಯೆಯನ್ನು ನೋಡ್ತಾ ಇದ್ರಿ, ರಾಮದೇವರ ಬಗ್ಗೆ ಮಾತನಾಡ್ತಾ ಇದ್ರಿ, ಈಗ ರಾಮನೂರಿಗೆ ಕಾಲಿಟ್ಟಿದ್ದೀರಿ, ಹೇಗಿದೆ ಸಿದ್ಧತೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಪ್ರೇಮ್, ಒಂದು ರೀತಿಯಾದಂತಹ ರೋಮಾಂಚನ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ನಿನ್ನೆ ಅಷ್ಟೇ ಬಂದ್ವಿ, ಅಯೋಧ್ಯೆಯನ್ನ ನೋಡಿದ್ವಿ. ಅಯೋಧ್ಯೆಯನ್ನ 8 ವರ್ಷದ ಹಿಂದೆ ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನಿರುವಂಥದ್ದು ಸರಿಯೂ ನದಿಯ ತಟದಲ್ಲಿ ಪ್ರೇಮ್. ಇದು ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತಹ ನದಿ. ರಾಮನ ಜನನ, ರಾಮನ ವನವಾಸ ಹೋಗ್ತಾ ಇದ್ದಂಥ ಸಂದರ್ಭ, ಅದಾದ ನಂತರ ರಾಮ ಜಲಸಮಾಧಿ ಆದಂತಹ ಜಾಗವೂ ಕೂಡ ಸರಿಯೂ ನದಿನೇ. ಇದೇ ನದಿಯಲ್ಲೇನೆ ರಾಮ ಜಲಸಮಾಧಿ ಆಗಿರುವಂಥದ್ದು. ನೀವು ಇಲ್ಲಿ ಗಮನಿಸಬಹುದು ಪ್ರೇಮ, ಯಾವ ರೀತಿಯಾದಂಥ ಚಳಿ ಇದೆ ಅನ್ನೋದನ್ನ ನೋಡ್ಬೋದು. ಈಗ ಸದ್ಯಕ್ಕೆ 8 ಡಿಗ್ರಿ ಸೆಲ್ಸಿಯಸ್ ಇದೆ. 8 ಡಿಗ್ರಿ. ಫಾಗ್ ತುಂಬಾ ಜಾಸ್ತಿ ಇದೆ, ಆಮೇಲೆ ಕೋಲ್ಡ್ ವೇವ್ ಜಾಸ್ತಿ ಇದೆ. ನಿಮಗೆ ಬ್ರಿಡ್ಜ್ ಕಾಣಿಸ್ಬೋದು ಅಂತ ಅನ್ಕೊಳ್ತೀನಿ. ನಾನು ಇಲ್ಲಿಂದ ಪ್ರಯತ್ನ ಪಡ್ತೀನಿ ತೋರ್ಸಕ್ಕೆ. ಇಲ್ಲೆಲ್ಲ ಹೋಮ ಯಜ್ಞ ಕುಂಡಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಈ ನದಿಯಲ್ಲೂ ಕೂಡ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡ್ತಾರೆ. 8 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇನ್ನೂ ಅರ್ಲಿ ಮಾರ್ನಿಂಗ್ 6 ಗಂಟೆ ಅಷ್ಟೊತ್ತಿಗೆ ಎದ್ದು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಯಾವ ಪ್ರಮಾಣದಲ್ಲಿ ಅವರಲ್ಲಿ ಭಕ್ತಿ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಆ ಮೈ ಕೊರೆಯುವಂತ ಚಳಿಯಲ್ಲೂ ಕೂಡ ಫ್ರಿಡ್ಜಲ್ಲಿರುವಂತ ನೀರು ತಗೊಂಡು ಹೇಗೆ ಸ್ನಾನ ಮಾಡ್ತೀವೋ ಆ ರೀತಿಯಾಗಿ ನೀರಿದೆ, ಅದರಲ್ಲಿ ಸ್ನಾನ ಮಾಡ್ತಾರೆ. ನಿಮಗೆಲ್ಲ ಸಿದ್ಧತೆಗಳು ಕೂಡ ಸರಿಯೂ ನದಿಯ ತಟದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರೇಮ. ಆಮೇಲೆ ಈ ಕಡೆಗೆ ನೋಡ್ಬೋದು ನೀವು, ಯಾರೆಲ್ಲ ಬರ್ತಾರೆ ಅವ್ರಿಗೆ ಏನೇನ್ ಬೇಕು ಅದಕ್ಕೆ ಪುರೋಹಿತರು ಇರ್ತಾರೆ, ಅದಕ್ಕೆ ತಕ್ಕಂಗೆ ಹೋಮ ಹವನಗಳನ್ನ ಮಾಡ್ತಾರೆ. ಈಗ ತುಂಬಾ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಾಗಿ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸುಭಿಕ್ಷಿತವಾಗಿ ನೆರವೇರಬೇಕು, ರಾಮ ಮಂದಿರ ಚೆನ್ನಾಗಿ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಪೂಜೆಯನ್ನ ಹೋಮಗಳನ್ನೆಲ್ಲ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರವರ ನಂಬಿಕೆಗಳು ಅವರವರ ಶ್ರದ್ಧೆಗಳ ಮೇಲೆ ಹೋಗ್ತಾ ಇದೆ. ಈಗ ಇಲ್ಲೊಂದು ಕೂಡ ಅದೇ ರೀತಿಯಾಗಿ ನೆರವೇರಿಸ್ತಾ ಇದ್ದಾರೆ. ಅವರವರ ಭಕ್ತಿ ಅವರವರ ನಂಬಿಕೆಯ ಮೇಲೆ ಅದೆಲ್ಲವೂ ಕೂಡ ಹೋಗ್ತಾ ಇದೆ ಪ್ರೇಮ. ಇದಿಷ್ಟು ಕೂಡ ಘಾಟ್ನ ಭಾಗ, ಸರಿಯೂ ನದಿಯ ತಟದಲ್ಲಿರುವಂತಹ ಘಾಟ್ನ ದೃಶ್ಯಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಹೀಗೆ ಮುಂದೆ ಹೋಗಿ ಎಡಗಡೆಗೆ ಹೋದ್ರೆ ರಾಮ್ ಕಿ ಪೌಡಿ ಅಂತ ಸಿಗುತ್ತೆ. ಎಕ್ಸಾಕ್ಟ್ಲಿ ಒಂದು ಪ್ಲೇಸ್ ಯಾವ್ದಾದ್ರೂ ರಾಮ ಸರಿಯೂ ನದಿಯಲ್ಲಿ ಜಲಸಮಾಧಿ ಆಗಿರುವಂತ ಜಾಗ ಇದ್ರೆ ಅದು ರಾಮ್ ಕಿ ಪೌಡಿ ಅಂತ ಕರೀತಾರೆ ಅದನ್ನ. ಅದು ನಂಬಿಕೆ ಇದೆ. ಬಟ್ ಯಾರು ಕೂಡ ಅದೇ ಜಾಗದಲ್ಲೇನೆ ಆದ್ರು ಅಂತ ಗೊತ್ತಿಲ್ಲ. ಬಟ್ ಸರಿಯೂ ನದಿಯಲ್ಲಿ ಜಲಸಮಾಧಿ ಆಗಿರುವಂತದ್ದಂತೂ ನಮಗೆ ಉಲ್ಲೇಖಗಳು ಸಿಗುತ್ತೆ. ಓಕೆ ಅರುಣ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮತ್ತೊಬ್ಬ ನಮ್ಮ ಸಹೋದ್ಯೋಗಿ ಅರವಿಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಯೋಧ್ಯೆಯಿಂದ. ಅವರಿಂದ ಮತ್ತಷ್ಟು ಡೀಟೇಲ್ಸನ್ನು ಪಡಿತಾ ಹೋಗ್ತೀನಿ. ಅರವಿಂದ್, ಸಹಜವಾಗಿಯೇ ರಾಮನೂರು ಅಂದರೆ ಒಂದು ರೀತಿಯ ವಿಶೇಷತೆ, ಒಂದು ರೀತಿಯ ಕುತೂಹಲ ಇರುತ್ತೆ. ಅಲ್ಲಿಗೆ ನೀವು ಹೋಗಿದ್ದೀರಿ. ಈಗ ರಾಮನೂರಿನಲ್ಲಿ ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಕೂಡ ನೆರವೇರುತ್ತಾ ಇದೆ. ತಾವು ಯಾವ ಜಾಗದಲ್ಲಿದ್ದೀರಿ, ಅಲ್ಲಿರುವಂತಹ ವಿಶೇಷತೆ ಮತ್ತು ಸಿದ್ಧತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ ಪ್ರೇಮ್, ಉತ್ತರಾಯಣ ಪುಣ್ಯಕಾಲ ನಿನ್ನೆಯಿಂದ ಆರಂಭ ಆಗಿದೆ. ಅಂದರೆ ಮಕರ ಸಂಕ್ರಾಂತಿಯ ದಿನ, ಮುಂದಿನ 6 ತಿಂಗಳು ಯಾವುದೇ ಶುಭ ಮುಹೂರ್ತಗಳಿಗೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗಿದೆ. ದೋಷ ನಿವಾರಣೆ ಅಂತ ಮಾಡ್ತಾರೆ. ಅಂತಂದರೆ ಯಾವುದೇ ಒಂದು ಜಾಗದಲ್ಲಿ ಮಂದಿರವನ್ನು ಕಟ್ಟಿದಾಗ ಅಥವಾ ದೇವಸ್ಥಾನವನ್ನು ಕಟ್ಟಿದಾಗ, ಮನೆ ಕಟ್ಟಿದಾಗ ಆ ಮಣ್ಣಿನಲ್ಲಿ ಹಿಂದೆ ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಯಜ್ಞ ಯಾಗಾದಿಗಳಾಗುತ್ತೆ. ಆ ಕಾರ್ಯಗಳೆಲ್ಲವೂ ಕೂಡ ಇವತ್ತು ಆರಂಭ ಆಗ್ತಾ ಇದೆ. ಬಹಳ ವಿಶೇಷವಾಗಿ ಬೆಳಗಿನ ಜಾವ ಬೇರೆ ಬೇರೆ ದೂರದ ರಾಜ್ಯಗಳಿಂದ, ದೂರದ ಊರುಗಳಿಂದ ಜನ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅವರ ಖುಷಿ ಹೇಗಿರುತ್ತೆ ಅಂತಂದರೆ, ಗುಂಪಾಗಿ ಇಳಿದುಕೊಂಡು ಇಡೀ ಈ ಮೇನ್ ರೋಡ್ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ರೋಡ್ನಲ್ಲಿ ಜನ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಅವ್ರದ್ದೇ ಆದಂತಹ ಖುಷಿ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೋಗ್ತಕ್ಕಂಥ. ನೋಡಿ, ಈ ಥರದ ವೆಹಿಕಲ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಎಲೆಕ್ಟ್ರಿಕ್ ವೆಹಿಕಲ್ಸು, ಆಟೋಗಳು ಸ್ವಲ್ಪ ಕಡಿಮೆ, ಇಲ್ಲೆಲ್ಲವೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ. ಬಂದಂಥವ್ರೆಲ್ಲರೂ ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಈ ಥರದ ವೆಹಿಕಲ್ಗಳನ್ನು ಬಳಸ್ಕೋತಾರೆ. ಜೊತೆಗೆ ಬಹಳ ವಿಶೇಷ ಅಂತಂದರೆ ಪ್ರೇಮ್, ಇಲ್ಲಿ ಜೈ ಶ್ರೀರಾಮ್ ಅಂತ ಇರ್ತಕ್ಕಂಥ ಧ್ವಜಗಳನ್ನು ನಾವೇನು ಹೇಳ್ತೀವಿ, ಆ ಧ್ವಜಗಳನ್ನು ಇಲ್ಲೆಲ್ಲರೂ ಕೂಡ ಮಾರಾಟ ಮಾಡ್ತಾ ಇರ್ತಾರೆ. ತಮ್ಮ ಕಾರುಗಳು ಅಥವಾ ವೆಹಿಕಲ್ಸಲ್ಲಿ ಏನು ಬಂದಿರ್ತಾರೆ ಆ ಬಂದಂತಹ ಧ್ವಜವನ್ನು ಹಾಕ್ಕೊಂಡು ಓಡಾಡ್ತಕ್ಕಂಥದ್ದು. ನಾವು ಇಂಥ ಕಡೆಯಿಂದ ಬಂದಿದ್ದೀವಿ ಅಂತ ಎಲ್ಲರಲ್ಲೂ ಕೂಡ ವಿಪರೀತವಾದಂತಹ ಉತ್ಸಾಹ ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಮತ್ತು ಇಲ್ಲಿನ ಸ್ಥಳೀಯರಿಗೂ ಕೂಡ
ಎಷ್ಟೋ 500 ವರ್ಷಗಳ ಒಂದು ಹೋರಾಟ, ನಾವು ಇಂಥ ಪುಣ್ಯಭೂಮಿಯಲ್ಲಿದ್ದೀವಿ, ಇಂಥ ಜಾಗದಲ್ಲಿದ್ದೀವಿ, ಆದರೆ ಇದು ಜಗತ್ತಿನಾದ್ಯಂತ ರೆಕಗ್ನೈಸ್ ಆಗಿರಲಿಲ್ಲ ಅಂತಕ್ಕಂಥ ಕೊರಗು ಇಲ್ಲಿನ ಜನಗಳಿಗೆ ತುಂಬ ಕಾಡ್ತಾ ಇತ್ತು. ಹಾಗಾಗಿ ನಾವು ಯಾರನ್ನೇ ಮಾತನಾಡಿಸಿದ್ರು ಕೂಡ ಇಲ್ಲಿನ ಸ್ಥಳೀಯರನ್ನ ಬಹಳ ಖುಷಿ ಪಡ್ತಾರೆ. ಆಮೇಲೆ ಹಣೆ ಮೇಲೆ ಜೈ ಶ್ರೀರಾಮ್ ಅಂತ ಹಾಕಿಸ್ಕೊಳ್ಳೋದು, ಅಥವಾ ಹಣೆಗೆ ಅರಿಶಿಣದ ಲೇಪನವನ್ನು ಹಾಕ್ಕೊಳ್ತಕ್ಕಂಥದ್ದು, ಹೀಗೆ ತಮ್ಮದೇ ಆದಂತಹ ರೀತಿಯಲ್ಲಿ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಒಂದು ಚಿಕ್ಕ ಊರು ಆ್ಯಕ್ಚುಲಿ ಅಯೋಧ್ಯೆ ಅಂತಕ್ಕಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಹಳ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು. ಹಾಗಾಗಿ ಎಲ್ಲರೂ ಕೂಡ ವಾಕ್ ಮಾಡಿಕೊಂಡು ತುಂಬ, ಅಂದರೆ ಈ ಮಧ್ಮುಂಜಾನೆ ಅಂತ ಹೇಳ್ತಾರೆ, ನನ್ನ ಬಾಯಿಂದ ಬರ್ತಾ ಇರ್ತಕ್ಕಂಥ ಫಾಗನ್ನು ನೀವು ಗಮನಿಸ್ತಾ ಇರ್ಬೋದು. ಇಂಥ ಕಡೆ ಕೂಡ ಭಾಳ ಚೆನ್ನಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಪಾರಂಪರಿಕವಾದಂತಹ ನಗರವಾಗಿ ಇದು ಪರಿವರ್ತನೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಗುರುತಿಸಲ್ಪಡುತ್ತೆ ಅಂತಕ್ಕಂಥ ಹೆಮ್ಮೆ, ಖುಷಿ ಪ್ರತಿಯೊಬ್ಬರಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗೆಯೇ ರಾಮ ಮಂದಿರದ ಕಾರ್ಯಕ್ರಮಗಳೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಕ್ಲೀನಿಂಗ್ ಅಂತಕ್ಕಂಥ ಕೆಲಸಗಳು, ಅಂದರೆ ಎಲ್ಲವೂ ಕೂಡ ಕ್ಲೀನ್, ಇಲ್ಲಿ ತನಕ ಕನ್ಸ್ಟ್ರಕ್ಷನ್ ಆಯಿತು, ಇನ್ನು ಮುಂದಕ್ಕೆ ಎಲ್ಲವೂ ಕೂಡ ಕ್ಲೀನ್ ನಡೀತಾ ಇದೆ. ಹಾಗಾಗಿ ಅಂಥ ವಿಚಾರಗಳಲ್ಲೂ ಕೂಡ ನಾವು ಹೋದ್ವಿ, ಈ ಪುಣ್ಯಭೂಮಿಯಲ್ಲಿ ನಾನೊಂದು ಕಾಲಿಟ್ಟೆ ಅಂತಂದರೆ ಅದು ನನ್ನ ಜೀವನದ ಸಾರ್ಥಕ ಕ್ಷಣ ಅಂತಂದ್ಬಿಟ್ಟು ಪರಿಭಾವಿಸ್ಕೊಂಡು ಜನರು ಬಹಳ ಉತ್ಸಾಹದಲ್ಲಿ ಕಾರ್ಯಕ್ರಮವನ್ನು ಎದುರು ನೋಡ್ತಾ ಇದ್ದಾರೆ. ಪ್ರೇಮ್. ಓಕೆ ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತೀನಿ. ಮತ್ತೊಬ್ಬ ನಮ್ಮ ಸಹೋದ್ಯೋಗಿ ಶಬ್ಬೀರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ನೀವು ನಿರಂತರವಾಗಿ ಅಯೋಧ್ಯೆಯಿಂದ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕವರೇಜನ್ನು ಮಾಡಿದ್ರಿ. ದಿನದಿಂದ ದಿನಕ್ಕೆ ರಾಮಭಕ್ತರ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮಭಕ್ತರ ಉತ್ಸಾಹ ಹೇಗಿದೆ? ಪ್ರೇಮ್, ಖಂಡಿತವಾಗಿ ಅಯೋಧ್ಯೆಯಲ್ಲಿ ರಾಮ ಭಕ್ತರ ಉತ್ಸಾಹ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ನೀವು ತೋರಿಸ್ತೀನಿ. ನೀವು ಇವ್ರನ್ನ ಗಮನಿಸ್ಬೋದು. ಇವರು ಏನು ನಮಸ್ಕಾರ ಅಂತ ಏನು ಹೇಳ್ತಾರೆ ಅದನ್ನ ಹಾಕೊಂಡು ಬರ್ತಾ ಇದ್ದಾರೆ. ಅಪ್ ಟು ರಾಮ ಮಂದಿರದವರೆಗೂ ಕೂಡ ಇವರು ನಮಸ್ಕಾರ ಹಾಕೊಂಡು ಹೋಗೋದಾಗಿ ಶಪಥ ಮಾಡಿದ್ದಾರೆ. ಹಾಗಾಗಿ ಅವರು ಇಲ್ಲಿಂದ ಹೋಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಅಯೋಧ್ಯೆ ಒಂದು ಧಾರ್ಮಿಕ ಕ್ಷೇತ್ರ ಆಗಿರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಅಯೋಧ್ಯೆಗೆ ಬರ್ತಾರೆ. ದುಡ್ಡು ಇದ್ದವರು ಬರ್ತಾರೆ, ದುಡ್ಡು ಇಲ್ಲದೆ ಇರೋರು ಬರ್ತಾರೆ. ದುಡ್ಡು ಇಲ್ಲದೆ ಇರೋರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಊಟ ತಿಂಡಿಗಳಿಗೆ ಕಷ್ಟ ಆಗಬಾರದು ಅನ್ನುವಂತ ಕಾರಣಕ್ಕೆ ಅಯೋಧ್ಯೆಯಲ್ಲಿರುವಂತ ಬೇರೆ ಬೇರೆ ಆಶ್ರಮಗಳಲ್ಲಿ ಸಂಘ ಸಂಸ್ಥೆಗಳು ಇಲ್ಲಿ ಬರುವಂತ ಜನರಿಗೆ ಉಚಿತವಾಗಿ ಊಟವನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನೀವು ಇಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಈಗ ಟೀ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ ಊಟ ಮತ್ತೆ ರಾತ್ರಿಯ ಊಟವೂ ಕೂಡ ನಿಮ್ಗೆ ಇಲ್ಲಿ ಬಂದ್ರೆ ಸಿಗುತ್ತೆ. ಉಚಿತವಾಗಿ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾರೆ. ಒಂದ್ ರೀತಿ ಇದು ಒಂದು ಸೇವೆ, ರಾಮನಿಗೆ ಸಲ್ಲಿಸುವಂತದ್ದು. ಬರುವಂತ ಭಕ್ತಾದಿಗಳಿಗೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನ ನಾವು ನೋಡ್ಬೋದು. ಮಕ್ಕಳಿಂದ ಹಿಡಿದು ಇಲ್ಲಿ ಬರುವಂತ ಭಕ್ತಾದಿಗಳು, ಸಾಮಾನ್ಯ ಜನರು, ಸೆಕ್ಯೂರಿಟಿ ಫೋರ್ಸಸ್ಗಳು, ಪೊಲೀಸರು, ಹೀಗೆ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ. ಎಲ್ಲರೂ ಬಂದು ಇಲ್ಲಿ ಟೀ ಕುಡಿಯುವಂಥದ್ದು ಅಥವಾ ಮಧ್ಯಾಹ್ನದ ಊಟವನ್ನ ಸೇವಿಸುವಂತದ್ದಾಗಿರ್ಬೋದು, ರಾತ್ರಿ ಊಟವನ್ನ ಸೇವಿಸುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಚಟುವಟಿಕೆಗಳು ನಿಮ್ಗೆ ಅಯೋಧ್ಯೆಯ ಎಲ್ಲಾ ಭಾಗದಲ್ಲೂ ಸಿಗ್ತಾ ಹೋಗುತ್ತೆ. ನಾವು ಬಹಳಷ್ಟು ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಊಟದ ಸೇವೆಗಳನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಇವರು ಕೂಡ ಬೇರೆ ಬೇರೆ ಬರುವಂತ ಭಕ್ತರು ಕೂಡ ಒಂದ್ ರೀತಿ ತಮ್ಮದೇ ಆದಂತ ರೀತಿಯಲ್ಲಿ ತಮ್ಮ ಭಕ್ತಿಯನ್ನ ತೋರ್ಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಕೆಲವರು ನಡ್ಕೊಂಡು ರಾಮ ಮಂದಿರದವರೆಗೂ ಕೂಡ ಬರ್ತೀವಿ ಅನ್ನುವಂತಹ ಒಂದು ಶಪಥವನ್ನ ಮಾಡಿರ್ತಾರೆ. ಇನ್ನು ಕೆಲವರು ಈ ರೀತಿಯಾಗಿ ಬರ್ತಾರೆ. ಹೀಗೆ ಬೇರೆ ಬೇರೆ ನಮೂನೆಯಲ್ಲಿ ರಾಮನನ್ನ ತಲುಪುವಂತ ಪ್ರಯತ್ನವನ್ನ ಈಗ ಸದ್ಯಕ್ಕೆ ಜನರು ಶುರು ಮಾಡಿದ್ದಾರೆ. 22ನೇ ತಾರೀಕು ಅಂದ್ರೆ ಈಗ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಗಳು ಹೆಚ್ಚಾಗಿದ್ದಾವೆ. ಆ ರಿಸ್ಟ್ರಿಕ್ಷನ್ಸ್ ಗಳು ಮುಗಿದ ತಕ್ಷಣ ಅಯೋಧ್ಯೆಗೆ ಬರುವಂತಹ ಜನರ ಸಂಖ್ಯೆ ಏನಿದೆಯಲ್ಲ ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಅದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಕೂಡ ಈಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಮಾಡ್ಕೊಳ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ನಮಸ್ಕಾರ ಹಾಕೊಳ್ತಾ ಅಯೋಧ್ಯೆಯ ರಾಮ ಮಂದಿರವನ್ನ ತಲುಪಬೇಕು ಅನ್ನುವಂಥದ್ದು. ಇವರು ಹೋಗ್ತಾ ಇರುವಂತಹ ರಸ್ತೆ ಏನಿದೆ ಇದು ಅಯೋಧ್ಯೆಯ ರಾಮ್ಪಥ್ ರಸ್ತೆ ಆಗಿರುವಂತದ್ದು. ಇದು ಸೀದಾ ನೇರವಾಗಿ ರಾಮ ಮಂದಿರಕ್ಕೆ ಹೋಗುತ್ತೆ. ಸೊ ಈ ರಸ್ತೆಯನ್ನ ಹಿಡ್ಕೊಂಡು ಅವರು ಮಂದಿರದವರೆಗೂ ಕೂಡ ಈ ರೀತಿಯಾಗಿ ಹೋಗ್ಬೇಕು ಅನ್ನುವಂತ ನಿರ್ಧಾರ ಮಾಡಿರುವಂತದ್ದು. ಮತ್ತೆ ಅವರು ಏಕಾಂಗಿಯಾಗಿ ಹೋಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಅವ್ರ ಹಿಂದೆ ಮುಂದೆ ಯಾರು ಕೂಡ ಇಲ್ಲ, ಒಬ್ಬರೇ ಬಂದು ಹೋಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಜನರು ತಮ್ಮದೇ ಆದಂತ ಭಕ್ತಿಯನ್ನ ತೋರ್ಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್, ಥ್ಯಾಂಕ್ ಯು ಅರುಣ್ ಮತ್ತು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಕೂಡ ತುಂಬ ಸಂತಸದ ಕ್ಷಣ ಇದು, ಜೊತೆಗೆ ಅತ್ಯಂತ ಹೆಮ್ಮೆಯ ಕ್ಷಣ. ರಾಮನೂರಿನಿಂದ ಪಬ್ಲಿಕ್ ಟಿವಿ ನಿರಂತರ ಲೈವ್ ಕವರೇಜನ್ನು ಮಾಡ್ತಾ ಇರುವಂಥದ್ದು, ಕ್ಷಣ ಕ್ಷಣದ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪಬ್ಲಿಕ್ ಟಿವಿಯ ವೀಕ್ಷಕರು ಕೂತಲ್ಲಿಯೇ ರಾಮನ ದರ್ಶನವನ್ನು ಪಡೆಯಬಹುದು, ರಾಮನೂರಿನಲ್ಲಾಗ್ತಾ ಇರುವಂತಹ ಬೆಳವಣಿಗೆಯ ಅಪ್ಡೇಟ್ಸನ್ನು ಪಡೆಯಬಹುದಾಗಿದೆ.